Am I okay for you, Sita? ಅಲ್ಲ ಈ ಮುಖನ ಸೀತಾ ಅವ್ರು ಒಪ್ಕೋತಾರ ಅಂತ. I think we make a great pair together. Don't you think, Ram? I think so. Yeah. Nice. Wait. Something is missing. Sita. Sita, this is for you. And this heart belongs to you. I don't think so she likes Rose. ಏನು ಕೊಡೋದು? ಅಶೋಕ್ ಹೇಳ್ದಂಗೆ ಒಂದು ಡೈಮಂಡ್ ರಿಂಗ್ ಕೊಟ್ಟು ಫುಲ್ ಇಂಗ್ಲಿಷ್ ಸ್ಟೈಲಲ್ಲಿ ವಿಲ್ ಯು ಬಿ ಮೈನ್ ಫಾರ್ ಎವರ್ ಅಂತ ಹೇಳ್ಬಿಡ್ಲ? ಬೇಡ, ಡೈರೆಕ್ಟ್ ಆಗಿ ಸಿಂಪಲ್ ಆಗಿ ಈ ರೀತಿಯ ನಿಮ್ಗೋಸ್ಕರ ಅಂತ ಹೇಳ್ಬಿಡ್ತೇನೆ. ಐನೋ ಸ್ವಲ್ಪ ಫಿಲ್ಮಿ ಆಯ್ತಲ್ವಾ? ಐನೋ. ರಾಮ್, ಫೋಕಸ್, ಡಿಸೈಡ್. ಐ ವಾಂಟ್ ಟು ಬಿ ರಿಯಲ್. ನಾನು ಅವ್ರ ಎದುರುಗಡೆ ನಿಂತ್ಕೊಂಡಾಗ ನಾನಾಗಿರ್ಬೇಕು. ಹೇಗೆ ಹೇಳೋದು? ಸೀತಾ, ವಿಲ್ ಯು ಬಿ ಮೈ ಬೆಟರ್ ಹಾಫ್ ಅಂತ ಅನ್ಲ? ಬೇಡ, ನೋ ಅಂದ್ಬಿಟ್ರೆ ಬಾಯಿಗೆ ಬಂದಿರೋ ಮಾತು ಅವ್ರ ಎದುರುಗಡೆ ನಿಂತ್ಕೊಂಡಾಗ ಹಂಗೆ ಲವಕ್ಕಂತ ಡ್ರೈ ಆಗ್ಬಿಡುತ್ತೆ. ಅದೇ ಪ್ರಾಬ್ಲಮ್. ಬಟ್ ಟುಡೇ ಇಸ್ ದ ಡೇ ಐ ಹ್ಯಾವ್ ಟು ಟೆಲ್ ಹರ್. ಸೀತಾ, ನಮ್ಮಿಬ್ರು ಫ್ರೆಂಡ್ಶಿಪ್ ಇಸ್ ವೇ ಬಿಯಾಂಡ್ ಫ್ರೆಂಡ್ಶಿಪ್. ನಮ್ಮ ಫ್ರೆಂಡ್ಶಿಪ್ ಮಧ್ಯೆ ದೇರ್ ಇಸ್ ಅ ಸ್ಪಾರ್ಕ್. ಅದು ಪ್ರೀತಿ. ಲೈಫ್ ಲಾಂಗ್ ಈ ಪ್ರೀತಿನ ಕಾಪಾಡ್ಕೊಳ್ಳೋಣ. ಆಕ್ಚುಲಿ ಚೆನ್ನಾಗಿದೆ. ಎಸ್, ಆದ್ರೆ ಇದನ್ನೆಲ್ಲ ಅವ್ರ ಎದುರುಗಡೆನೂ ಹೀಗೆ ಹೇಳಕ್ಕಾಗುತ್ತಾ ಅಂತ. ಮೇ ಬಿ ನಾಟ್. ಬಾಸ್ ರೆಡಿನಾ? ಏನಾರು ಹೆಲ್ಪ್ ಬೇಕಾ? ಮರಯ್ಯ, ತಮ್ಮ ಅಮೂಲ್ಯವಾದ ಸಲಹೆಗಳನ್ನ ತಗೊಂಡು ತಲೆ ಕೆಟ್ಟು ಹೋಗ್ತಿದೆ. ಯಾವ ಹೆಲ್ಪ್ ಬೇಕಾಗಿಲ್ಲ. ಏಯ್, ಯಾಕೋ ಹಂಗೆ ಹೇಳ್ತೀಯಾ? ನಾನು ಅಂತದೇನು ಹೇಳ್ದೆ? ನೀನ್ ಹತ್ರ ಮಾತಾಡ್ಕೊಂಡಿರೋದಕ್ಕೆ ಟೈಮ್ ಇಲ್ಲ ಕಣ. ಐ ಹ್ಯಾವ್ ಸಮ್ ಇಂಪಾರ್ಟೆಂಟ್ ವರ್ಕ್. ನಾನು ರೆಡಿ ಆಗಿದ್ದೀನಿ, ಗಾಡಿ ರೆಡಿ ಮಾಡಕ್ ಹೇಳು. ಓಕೆ, ಡನ್. ದೇವ್ರೇ, ಇವತ್ತಾದ್ರೂ ನಿನ್ನ ಜೊತೆ ಇರಪ್ಪ. ಮನ್ಸಲ್ಲಿರೋ ಮಾತನ್ನ ಸೀತಾ ಅವ್ರ ಮುಂದೆ ಹಾಗೇ ಹೇಳೋ ತರ ಮಾಡು. ನಾನು ಹೇಳಿದ್ದನ್ನ ಅವ್ರು ಒಪ್ಕೊಳ್ಳೋ ತರ ಮಾಡ್ಬಿಡು. ಇಷ್ಟೇ ನಾನು ಕೇಳ್ಕೊಳ್ಳೋದು, ಜಾಸ್ತಿ ಇಲ್ಲ. ಓಕೆ, ಟೈಮ್ ಟು ಗೋ. ಹೌಸ್ ಇಟ್? ಲೆಟ್ಸ್ ಗೋ. ಇವತ್ತೇ ಎಲ್ಲ ಹೇಳ್ಬೇಕು ಅಂತ ತಾನೇ ರೆಡಿಯಾಗಿ ಹೊರಟಿರೋದು. ತಾತ ಕೊಟ್ಟಿರೋ ಟೈಮ್ ಬೇರೆ ಮೀರೋಗ್ತಾ ಇದೆ. ಬಟ್ ಅಟ್ ಎನಿ ಕಾಸ್ಟ್ ಐ ಹ್ಯಾವ್ ಟು ಟೆಲ್ ಎವ್ರಿಥಿಂಗ್ ಟು ಸೀತಾ. ಹೇಳೋದಷ್ಟೇನು ಈಸಿ ಅಲ್ವಲ್ಲ? ಏನಂತ ಹೇಳಿ? ಅಲ್ಲ, ಏನಂತ ಸ್ಟಾರ್ಟ್ ಮಾಡೋದು? ದಿಸ್ ಇಸ್ ಅ ಸ್ಪೆಷಲ್ ಮೀಟಿಂಗ್, ದ ಮೋಸ್ಟ್ ಇಂಪಾರ್ಟೆಂಟ್ ಡೇ ಆಫ್ ಮೈ ಲೈಫ್. ನಾನು ನನ್ನ ಮನಸ್ಸಲ್ಲಿರೋದನ್ನ ಅವ್ರ ಮುಂದೆ ಓಪನ್ ಆಗಿ ಹೇಳ್ತಿದ್ದೀನಿ. ಅವರಿಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ.
ಐ ಆಮ್ ಶೋರ್ ಇವತ್ತು ಸೀತಾ ನನ್ನ ಅರ್ಥ ಮಾಡ್ಕೋತಾರೆ, ಯಾಕಂದ್ರೆ ಅವ್ರ ಕಣ್ಣೇ ಎಲ್ಲ ಹೇಳುತ್ತೆ. ಶಿ ಹ್ಯಾಸ್ ಫೀಲಿಂಗ್ಸ್ ಫಾರ್ ಮೀ, ಐ ಕ್ಯಾನ್ ಫೀಲ್ ದ್ಯಾಟ್ ಟು. ಒಬ್ಬ ಮನುಷ್ಯ ಮನಸ್ಸಲ್ಲಿರೋದನ್ನ ಎಷ್ಟೇ ಮುಚ್ಚಿಟ್ರು ಅವ್ರ ಕಣ್ಗಳು ಎಲ್ಲ ಹೇಳ್ಬಿಡುತ್ತೆ. ಶಿ ಇಸ್ ಹೈಡಿಂಗ್ ಹರ್ ಫೀಲಿಂಗ್ಸ್, ಬಟ್ ಹರ್ ಐಸ್ ಸ್ಪೀಕ್ಸ್ ಅ ಲಾಟ್. ಐ ಆಮ್ ವೆರಿ ಎಕ್ಸೈಟೆಡ್. ಐ ಲವ್ ಯು ಸೀತಾ. ಇದನ್ನ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಹೇಳೋಕ್ಕೆ ನಾನು ಬರ್ತಿದ್ದೀನಿ. ಸಿ ಯು ಸೂನ್. ನೋಡ್ದ ಬಂದೇ ಬಿಟ್ರು, ಅದು ಬೆಳಿಗ್ಗೆನೆ ಏನೂ ಇಲ್ದೇನೆ ಬರ್ತಾರಾ? ಅವ್ರಿಗಿರೋ ದುಡ್ಡಿಗೆ ಈ ಸೀತದಿಂದ ಯಾಕೆ ಬಿದ್ದಿದ್ದಾರೆ ಅಂತ ಅರ್ಥನೇ ಆಗ್ತಿಲ್ಲ ಅಲ್ವಾ? ಏನ್ ಸಂಬಂಧನೋ ಏನೋ, ಎಲ್ಲ ವಿಚಿತ್ರ ಈ ಕಾಲದಲ್ಲಿ. ಐ ಸೀತಾ, ನಮಸ್ತೆ ಸರ್. ಏನು ಸರ್ ಬೆಳಗ್ಗೆ ಓಹೋ ಗೊತ್ತಾಯ್ತು. ಆದರೆ ಬಾಡಿಗೆ ಕೊಡೋಕ್ಕೆ ಇನ್ನೂ ಟೈಮ್ ಇದೆಯಲ್ಲ, ಈಗಲೇ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬಂದ್ರಾ? ವಾಟ್? ಬಾಡಿಗೆನಾ? ಏನು ಹೇಳ್ತಾ ಇದ್ದೀರಾ? ಈಗ ನಾನು ಏನು ತಪ್ಪಾಗಿ ಹೇಳಿದೆ ಸರ್? ನೀವೇ ಅಲ್ವಾ ಈ ಮನೆ ಓನರ್. ಓನರ್ ಯಾಕೆ ಬರ್ತಾರೆ? ಬಾಡಿಗೆ ಕೇಳೋಕ್ಕೆ ತಾನೆ. ಸೀತಾ, ಆ್ಯಕ್ಚುಲಿ ನಾನು ಬಂದಿದ್ದು ನಿಮ್ಮ ಜೊತೆ ಏನೋ ಮಾತಾಡಬೇಕು. ಅದೇ ನೆನ್ನೆ ಹೇಳಿದ್ನಲ್ಲ, ನಿಮ್ಮ ಹತ್ರ ಏನೋ ಮಾತಾಡಬೇಕು, ಮೀಟ್ ಮಾಡಬೇಕು ಅಂತ. ನೀವು ಓಕೆ ಅಂದಿದ್ರಿ ಅಲ್ವಾ? ಬಟ್ ವಾಟ್ಸ್ ರಾಂಗ್? ವಾಟ್ಸ್ ರಾಂಗ್ ಅಂತ ನಾನು ನಿಮ್ಮನ್ನ ಕೇಳಬೇಕು. ನಾನು ನಿಮ್ಮ ಬಗ್ಗೆ ಏನೋ ಅಂದ್ಕೊಂಡಿದ್ದೆ, ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರಾ? ಅಲ್ಲ, ಪದೇ ಪದೇ ನನ್ನ ಲೈಫಲ್ಲಿ ಬಂದು ನನ್ನ ಸೇವ್ ಮಾಡಿ ಹೀರೋ ಆಗಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಕೇಳಿದ್ನಾ ನನ್ನ ಜೀವನ ಕಟ್ಕೊಳಕ್ ನನಗಾಗ್ತಿಲ್ಲ, ಹೆಲ್ಪ್ ಮಾಡಿ ಅಂತ? ನೀವು ನಮ್ಮ ಮನೆ ತಗೊಂಡು ನಾನು ಇಲ್ಲೇ ಇರೋದಕ್ಕೆ ಹೆಲ್ಪ್ ಮಾಡಿ ಅಂತ ನಾನು ಕೇಳಿದ್ನಾ ನಿಮಗೆ? ಯಾಕೆ ಹೀಗೆ ಮಾಡಿದ್ರಿ?
ಮಾತಾಡಿ. ಇದೆಲ್ಲದರ ಅವಶ್ಯಕತೆ ಏನಿತ್ತು? ಸೀತಾ, ಪ್ಲೀಸ್ ಲಿಸನ್ ಟು ಮೀ. ಐ ರಿಯಲಿ ವಾಂಟೆಡ್ ಟು ಟಾಕ್ ಟು ಯು ಇನ್ ಪರ್ಸನ್. ಮಾತಾಡಕ್ಕೆ ಏನೂ ಇಲ್ಲ. ನನ್ಗೆ ಗೊತ್ತು ಇದು ನಿಮ್ಮನೆ, ನೀವು ಯಾವಾಗ ಬೇಕಿದ್ರೂ ಬರ್ಬೋದು, ಯಾರ ಪರ್ಮಿಷನ್ ಬೇಕಾಗಿಲ್ಲ ಅಂತ. ಈ ಮನೆನ ನೀವೇ ತಗೊಂಡಿದ್ದು ಅಂತ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಸೀತಾ, ಐ ನೋ ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟು ನಾನು ತಪ್ಪು ಮಾಡ್ಬಿಟ್ಟೆ ಅಂತ. ದಯವಿಟ್ಟು ಕೋಪ ಮಾಡ್ಕೋಬೇಡಿ ಪ್ಲೀಸ್. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಪರ್ಸನಲ್ ಆಗಿ ಮಾತಾಡಕ್ಕೆ ಏನೂ ಇಲ್ಲ. ನೀವ್ ಪದೇ ಪದೇ ಈ ತರ ಮನೆಗ್ ಬರ್ತಿದ್ರೆ ನೋಡೋರ್ ಕಣ್ಣಿಗೆ ಅದು ತುಂಬಾ ಕೆಟ್ಟದಾಗ ಕಾಣುತ್ತೆ. ಜನ ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಅದರಿಂದ ನಮ್ಮಿಬ್ರು ಹೆಸರು ಹಾಳಾಗತ್ತೆ. ಪ್ಲೀಸ್ ನೆಕ್ಸ್ಟ್ ಟೈಮ್ ಇಂದ ಮನೆ ಕಡೆ ಬರಕ್ ಹೋಗ್ಬೇಡಿ. ಕರೆಕ್ಟ್ ಟೈಮ್ಗೆ ಬಾಡಿಗೆ ನಿಮಗ್ ಬಂದು ತಲುಪತ್ತೆ. ಇದ್ ಬಿಟ್ರೆ ಇನ್ ಯಾವ ಕನೆಕ್ಷನ್ ನಮ್ಮಿಬ್ರು ಮಧ್ಯೆ ಇಲ್ಲ. ಪ್ಲೀಸ್ ಹೊರಡಿ. ಸೀತಾ, ಪ್ಲೀಸ್ ನನ್ನ ಮಾತು ಕೇಳಿ ಒಂದ್ ನಿಮಿಷ. ಹೊರಡಿ. ಸೀತಾ, ಯು ನೋ ವಾಟ್ ವಿ ಆರ್. ಪ್ಲೀಸ್ ಲೆಟ್ ಮೀ ಟಾಕ್. ವಿ ಆರ್ ನಥಿಂಗ್. ನಾವ್ ಏನು ಅಲ್ಲ. ನಮ್ಮಿಬ್ರು ಮಧ್ಯೆ ಪ್ಯೂರ್ ಫ್ರೆಂಡ್ಶಿಪ್ ಇದ್ರು, ಅದ್ ನೋಡೋರ್ ಕಣ್ಣಿಗೆ ಬೇರೆ ತರ. ಇದಕ್ಕೆಲ್ಲ ಕಿವಿ ಕೊಡ್ಬಾರ್ದು ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ರು ಮನ್ಸಿಗೆ ತುಂಬಾ ನೋವಾಗತ್ತೆ. ಇದರಿಂದ ನಿಮ್ಗೂ ತೊಂದರೆ ಆಗತ್ತೆ. ನನ್ಗೊಬ್ಳು ಚಿಕ್ಕ ಮಗಳಿದ್ದಾಳೆ, ಅವಳಿಗೆ ಎಫೆಕ್ಟ್ ಆಗ್ಬಾರ್ದು. ಆದ್ರೆ ನಾನಂತೂ ಸಹಿಸ್ಕೊಳ್ಳೋದಿಲ್ಲ. ನಮ್ಮನ್ನ ನಮ್ಮ ಪಾಡಿಗೆ ಇರಕ್ ಬಿಟ್ಬಿಡಿ. ಪ್ಲೀಸ್ ಹೊರಡಿ. ಅಲ್ಲ, ಪದೇ ಪದೇ ನನ್ನ ಲೈಫಲ್ಲಿ ಬಂದು ನನ್ನ ಸೇವ್ ಮಾಡಿ ಹೀರೋ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಪರ್ಸನಲ್ ಆಗಿ ಮಾತಾಡಕ್ಕೆ ಏನು ಇಲ್ಲ. ನೀವ್ ಪದೇ ಪದೇ ಈ ತರ ಮನೆಗ್ ಬರ್ತಿದ್ರೆ ನೋಡೋರ್ ಕಣ್ಣಿಗೆ ತುಂಬಾ ಕೆಟ್ಟದಾಗ ಕಾಣುತ್ತೆ. ಜನ ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ನಾವ್ ಏನು ಅಲ್ಲ. ನಮ್ಮಿಬ್ರು ಮಧ್ಯೆ ಪ್ಯೂರ್ ಫ್ರೆಂಡ್ಶಿಪ್ ಇದ್ರು, ಅದ್ ನೋಡೋರ್ ಕಣ್ಣಿಗೆ ಬೇರೆ ತರ. ವಾಟ್ ದ ಹೆಲ್? ಏನಾಗಿದೆ ಸೀತಾ ಅವ್ರಿಗೆ? ಏನು ಹೇಳಿದ್ರು ಅವರು? ದಟ್ ಮೀನ್ಸ್ ಓ ಗಾಡ್. ನನಗೆ ಗೊತ್ತು, ರಾಮ್ ಯಾವ ತಪ್ಪು ಮಾಡಿಲ್ಲ. ನನಗೆ ಸಿಹಿಗೆ ಹೆಲ್ಪ್ ಆಗಲಿ ಅಂತ ಈ ಮನೇನ ತಗೊಂಡಿದ್ದಾರೆ. ಅವರು ನಮಗೆ ಯಾವಾಗಲೂ ಒಳ್ಳೇದನ್ನೇ ಮಾಡ್ತಾರೆ.
ಯಾವತ್ತೂ ಕೆಟ್ಟ ಯೋಚನೆ ಮಾಡಿಲ್ಲ. ಎಲ್ಲ ನನಗೆ ಅರ್ಥ ಆಗತ್ತೆ, ಆದರೆ ನೋಡೋ ಜನಗಳಿಗೆ ಅರ್ಥ ಆಗ್ಬೇಕಲ್ಲ. ಆದರೂ ಅವ್ರಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿದೆಯೋ ಏನೋ. ಜನ ನನ್ನನ್ನೇ ಆಡ್ಕೊಂಡಿದ್ದು ಸಾಕು, ಅವ್ರನ್ನೂ ಆಡ್ಕೋಬಾರ್ದು. ಫ್ರೆಂಡ್ಶಿಪ್ಪಿಂದ ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು. ಇದೆಲ್ಲ ಆಗಬೇಕು ಅಂದರೆ ನಾನು ಅವರಿಂದ ದೂರ ಹೋಗಬೇಕು. ಸರಿಯಾಗಿ ಕೇಳಿಸ್ಕೊಳ್ಳಿ. ಜಿಂಕೆ ಬಂದು ಹುಲಿ ಬೋನ್ಗೆ ತಾನಾಗಿ ತಾನೇ ಬೀಳ್ತಾ ಇದೆ. ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ. ಬಿಡಬೇಡಿ, ಅಟ್ಯಾಕ್! ರಾಮ್ ದೃಷ್ಟಿಗೆ ನಾನು ಕೆಟ್ಟವಳಾದರೂ ಪರವಾಗಿಲ್ಲ. ಈ ಕ್ಷಣಕ್ಕೆ ಅವ್ರಿಗೆ ಬೇಜಾರಾಗ್ಬೋದು, ದುಃಖ ಆಗ್ಬೋದು, ಆದರೆ ಮುಂದೆ ಅವ್ರ ಜೀವನ ಚೆನ್ನಾಗಿರುತ್ತೆ. ಅವ್ರು ಎಲ್ಲೇ ಇರಲಿ, ಹೇಗೆ ಇರಲಿ, ಅವ್ರು ಯಾವಾಗಲೂ ಖುಷಿಯಾಗಿರ್ಬೇಕು. ಏ ರಾಮ, ನಿನ್ಗೆ ಹಾಕ್ತಾ ಇದ್ದೀನಿ ಕಣ ಪೂರ್ಣ ವಿರಾಮ. ಅವನ ಚೆನ್ನಾಗಿಟ್ಟಿರೋ ದೇವ್ರೆ. ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಬದ್ಯಶ್ರೀ. ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕರ್ನಾಟಕದ ಪ್ರತಿಷ್ಠಿತ ಯುವ ಉದ್ಯಮಿ ಶ್ರೀರಾಮ್ ದೇಸಾಯಿ ಅವರು ಭೀಕರ ಅಪಘಾತಕ್ಕೆ ತುತ್ತಾಗಿದ್ದಾರೆ. ಅಪರಿಚಿತ ವಾಹನವೊಂದು ಶ್ರೀರಾಮ್ ದೇಸಾಯಿ ಅವರಿಗೆ ಡಿಕ್ಕಿ ಹೊಡೆದಿದ್ದು ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಇತ್ತೀಚೆಗಷ್ಟೇ ಯಂಗ್ ಬಿಸಿನೆಸ್ ಐಕಾನ್ ಅವಾರ್ಡ್ ಅನ್ನ ಪಡೆದು ಪ್ರತಿಷ್ಠಿತ ಉದ್ಯಮಿಗಳ ಪಟ್ಟಿಯಲ್ಲಿ ಮಿಂಚಿದ್ದಂತಹ ಶ್ರೀರಾಮ್ಗೆ ಭೀಕರ ಅಪಘಾತ ಸಂಭವಿಸಿರುವುದು ಆಘಾತಕ್ಕೆ ಕಾರಣವಾಗಿದೆ. ಶಾಂತ, ಶಾಂತ, ಬಾಯಿಲಿ ಟಿವಿನಲ್ಲಿ ಏನ್ ಬರ್ತಿದೆ ನೋಡು. ಏನ್ರಿ ಇದು? ನಮ್ಮ ರಾಮ್ಗೆ ಆಕ್ಸಿಡೆಂಟ್ ಆಗಿದ್ಯಾ? ಪಾಪ ಎಷ್ಟು ಒಳ್ಳೆ ಹುಡುಗ. ಅವನ ಜೀವಕ್ಕೆ ಯಾವ ತೊಂದರೆನೂ ಆಗದೆ ಇರ್ಲಪ್ಪ. ದೇವ್ರೆ ಕಾಪಾಡು ತಂದೆ. ಶಾಂತ, ಮೊದಲು ನೀನು ದೇವ್ರ ಹತ್ರ ಹೋಗಿ ತುಪ್ಪ ದೀಪ ಹಚ್ಚು. ನಾನು ಸೀತಂಗೆ ಹೇಳ್ಬಿಟ್ಟು ಬರ್ತೀನಿ. ಸರಿ ರೀ. ಸೀತಾ, ಸೀತಾ, ಅಪ್ಪ ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ನಿನಗೆ ವಿಷಯ ಗೊತ್ತಾಗ್ಲಿಲ್ವೇನಮ್ಮ? ಏನ್ ವಿಷಯ ಅಪ್ಪ? ಧೈರ್ಯ ತಗೊಳಮ್ಮ. ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಟಿವಿನಲ್ಲಿ ಏನೇನೋ ಬರ್ತಾ ಇದೆ. ಏನ್ ಬರ್ತಿದೆ ಅಪ್ಪ? ರಾಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂತಮ್ಮ. ಟಿವಿ ನೋಡಮ್ಮ. ಅಪರಿಚಿತ ವಾಹನವೊಂದು ಶ್ರೀರಾಮ್ ದೇಸಾಯಿ ಅವರಿಗೆ ಡಿಕ್ಕಿ ಹೊಡೆದಿದ್ದು ಅವರ ಸ್ಥಿತಿ ಚಿಂತಾಜನಕವಾಗಿದೆ.
ಸುದ್ದಿಗಳ ಪಟ್ಟಿಯಲ್ಲಿ ಮಿಂಚಿದ್ದಂತಹ ಶ್ರೀರಾಮ್ಗೆ ಭೀಕರ ಅಪಘಾತ ಸಂಭವಿಸಿರೋದು ಆಘಾತಕ್ಕೆ ಕಾರಣವಾಗಿದೆ. ಇದು ಅಪಘಾತನ ಅಥವಾ ಉದ್ದೇಶಪೂರ್ವಕ ಕೃತ್ಯನ ಅನ್ನುವಂತಹ ಅನುಮಾನ ಮೂಡಿದೆ. ನನ್ನ ಫ್ರೆಂಡಿಗೆ ಏನಾಗಿದೆ ಸಿದಮ್ಮ? ಆಕ್ಸಿಡೆಂಟ್ ಆಗಿದೆಯಾ ನನ್ನ ಫ್ರೆಂಡಿಗೆ? ಏನಾಗಿದೆ ಹೇಳೋದಿದಮ್ಮ? ಏನಾಗಿದೆ ನನ್ನ ಫ್ರೆಂಡಿಗೆ ಹೇಳೋದಿದಮ್ಮ? ಏನಾಗಿದೆ ಹೇಳೋದಿದಮ್ಮ? ಪ್ಲೀಸ್ ಹೇಳು. ಅಲ್ಲ, ಪದೇ ಪದೇ ನನ್ನ ಲೈಫಲ್ಲಿ ಬಂದು ನನ್ನ ಸೇವ್ ಮಾಡಿ ಹೀರೋ ಆಗಬೇಕು ಅಂತ ಅನ್ಕೊಂಡಿದ್ದೀರಾ? ಪ್ಲೀಸ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಪರ್ಸ್ನಲ್ ಆಗಿ ಮಾತಾಡಕ್ಕೆ ಏನೂ ಇಲ್ಲ. ನೀವು ಪದೇ ಪದೇ ಈ ತರ ಮನೆಗೆ ಬರ್ತಿದ್ರೆ ನೋಡೋರ್ ಕಣ್ಣಿಗೆ ತುಂಬಾ ಕೆಟ್ಟದಾಗ ಕಾಣುತ್ತೆ. ಜನ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಸೀತಾ, ಯು ನೋ ವಾಟ್ ವಿ ಆರ್. ಪ್ಲೀಸ್ ಲೆಟ್ ಮೀ ಟಾಕ್. ವಿ ಆರ್ ನಥಿಂಗ್. ನನ್ಗೊಬ್ಳು ಚಿಕ್ಕ ಮಗಳಿದ್ದಾಳೆ, ಅವಳಿಗೆ ಎಫೆಕ್ಟ್ ಆಗ್ಬಾರ್ದು. ಆದ್ರೆ ನಾನಂತೂ ಸಹಿಸ್ಕೊಳ್ಳೋದಿಲ್ಲ. ನಮ್ಮನ್ನ ನಮ್ಮ ಪಾಡಿಗೆ ಇರಕ್ ಬಿಟ್ಬಿಡಿ. ಅವರಿಗೆ ಆಕ್ಸಿಡೆಂಟ್ ಆಗಿದೆ ತಾನೆ? ಪ್ಲೀಸ್ ಹೇಳು ಸಿದಮ್ಮ, ಹೇಳು, ಪ್ಲೀಸ್ ಹೇಳು. ಎಲ್ಲೋ ಹೋಗ್ತಿದ್ಯಾ? ನಾನು ಬರ್ತೀನಿ. ಪುಟಿ ಬೇಡ ಬಂಗಾರಿ, ಬೇಡ. ತಾತ, ನನ್ನ ಫ್ರೆಂಡ್ ನೋಡ್ಬೇಕು, ಅವ್ರು ಹೇಗಿದ್ರು ಏನೋ. ಪ್ಲೀಸ್ ತಾತ, ನಾನು ಅವ್ರನ್ನ ನೋಡ್ಬೇಕು. ಪುಟ್ಟಿ, ಹಾಗೆಲ್ಲ ಹೋಗೋ ಆಗಿಲ್ಲ ಪುಟ್ಟಿ. ಅಳಬಾರ್ದಮ್ಮ, ಅಳಬೇಡ ಪುಟ್ಟಿ, ಅಳಬೇಡ. ನೋಡು, ಈ ಜಾಣೆ ಎಲ್ಲ ಅಳಬಾರ್ದು, ಅಳಬೇಡ.